ಕರ್ನಾಟಕ ಮೀಡಿಯಾ ನ್ಯೂಸ್ ನೊಂದವರ ಧ್ವನಿಗಾಗಿ, ಭ್ರಷ್ಟಾಚಾರದ ವಿರುದ್ಧವಾಗಿ ಸದಾ ಸಿದ್ಧ. 24x7. ನಮಸ್ಕಾರ, ಕರ್ನಾಟಕ ಮೀಡಿಯಾ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಮಹೇಶ್. ಚಿತ್ರದುರ್ಗದಲ್ಲಿ ನಡೆದ ಜಿಲ್ಲಾ ವರಿಷ್ಠಾಧಿಕಾರಿಯ ಕಚೇರಿ ಮುಂಭಾಗ ಜಿಲ್ಲೆಯ ಎಲ್ಲ ಡಿವೈಎಸ್ಪಿ, ಸರ್ಕಲ್ ಇನ್ಸ್ಪೆಕ್ಟರ್ ಇವರುಗಳ ಸಮ್ಮುಖದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಗೃಹ ಮಂತ್ರಿಗಳಾದ ಜಿ ಪರಮೇಶ್ವರ್ ಅವರ ಆದೇಶದ ಮೇರೆಗೆ SC/ST ಅಹವಾಲುಗಳನ್ನು ಸ್ವೀಕರಿಸುವ ಕಾರ್ಯಕ್ರಮ ಏರ್ಪಡಿಸಿದ್ದರು. ಕಾರ್ಯಕ್ರಮದಲ್ಲಿ ದಲಿತ ಮುಖಂಡರುಗಳು ಮಾತನಾಡಿದ್ದು ಹೀಗೆ. ಇಶ್ಯೂಸ್ನ ಪೊಲೀಸ್ ಸಂಬಂಧಪಟ್ಟಂತೆ ಇಶ್ಯೂಸ್ನ ಫೋಕಸ್ ಮಾಡಿದರೆ ನಮಗೂ ಕೂಡ ಟೈಮ್ ಮ್ಯಾನೇಜ್ಮೆಂಟ್ ಸರಿ ಇರುತ್ತೆ. ಅದೇ ರೀತಿ ಬೇರೆ ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ಸಮಸ್ಯೆಗಳಿದ್ದರೆ ನಾವು ನೋಟ್ ಮಾಡ್ಕೊತೀವಿ, ಸಂಬಂಧಪಟ್ಟವ್ರ ಗಮನಕ್ಕೆ ತರ್ತೀವಿ, ಅದು ಕೂಡ ನಾವು ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ. ಬಟ್ ಪೊಲೀಸ್ ಸಂಬಂಧಪಟ್ಟ ಇಶ್ಯೂಸ್ ಇದ್ದರೆ ನಾವು ಇಲ್ಲೇ ಬಗೆಹರಿಸೋ ಪ್ರಯತ್ನ ಮಾಡ್ತೀವಿ. ಧನ್ಯವಾದಗಳು. CM ಸಾಹೇಬರು ಮತ್ತು ಗೃಹ ಮಂತ್ರಿಗಳು ಇದರ ಬಗ್ಗೆ ಜಾಸ್ತಿ ಫೋಕಸ್ ಮಾಡಿ ಈ ಒಂದು ಇನಿಷಿಯೇಟಿವ್ ತಗೊಂಡಿದ್ದಾರೆ. ನಮ್ಮ ಜೊತೆ ಅವರು DCR ಇನ್ಸ್ಪೆಕ್ಟರ್ ಕೂಡ ಇದ್ದಾರೆ. ಇನ್ನು ಮುಂದೆ ಕೇಸಸ್ ಏನಾಗುತ್ತೆ, ಯಾವ ಸ್ಟೇಷನಲ್ಲಾದರೂ ರಿಜಿಸ್ಟರ್ ಮಾಡ್ಬೋದು. ತದನಂತರ ನಾವು ಅವರಿಗೆ ಟ್ರಾನ್ಸ್ಫರ್ ಮಾಡ್ತೀವಿ DCR ಅವರಿಗೆ. ಅವರು ಡೆಡಿಕೇಟೆಡ್ ಆಗಿ ಓನ್ಲಿ SC/ST ಕೇಸಸ್ ಮಾತ್ರ ಇನ್ವೆಸ್ಟಿಗೇಟ್ ಮಾಡ್ತಾರೆ. ತದ್ವಾರ ಅವರು ಏನು ನಮ್ಮ ಕನ್ವಿಕ್ಷನ್ ರೇಟ್ ಇದೆ ಅದನ್ನು ಇಂಪ್ರೂವ್ ಮಾಡೋಕ್ಕೋಸ್ಕರ, ಕ್ವಾಲಿಟಿ ಆಫ್ ಇನ್ವೆಸ್ಟಿಗೇಷನ್ ಇಂಪ್ರೂವ್ ಮಾಡೋಕ್ಕೋಸ್ಕರ ಇದನ್ನು ಮಾಡಿದ್ದಾರೆ. ತಮ್ಮ ಅಹವಾಲುಗಳು ಆದ ನಂತರ ಅವರು ಮಾತಾಡ್ತಾರೆ DCR ಬಗ್ಗೆ. ಸೊ ತಾವು ಸ್ಟಾರ್ಟ್ ಮಾಡ್ಬೋದು. ಥ್ಯಾಂಕ್ ಯು. ನಮಸ್ಕಾರ ಸ್ನೇಹಿತರೆ. ಜಿಲ್ಲಾ ವರಿಷ್ಠಾಧಿಕಾರಿಗಳಿರ್ತಕ್ಕಂಥ ಬಂಡಾರ್ ಸರ್ ಅವರು ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಅಧಿಕಾರಿ ವರ್ಗದವರು ಹಾಗೂ ನಮ್ಮ ಜಿಲ್ಲೆಯಿಂದ ವಿವಿಧ ತಾಲೂಕಿನಿಂದ ಆಗಮಿಸಿರುವಂಥ ಎಲ್ಲ ದಲಿತ ಮುಖಂಡರು. ನಮ್ಮ ಹೆಸರು ಕೊಂಡಾಪುರ ಪರಮೇಶ್ವರಪ್ಪ ಅಂತೇಳಿ, ಕರ್ನಾಟಕ ದಲಿತ ಯುವ ಸಮಿತಿಯ ಜಿಲ್ಲಾ ಸಂಚಾಲಕರು ಪ್ರೊಫೆಸರ್ ಪಿ ಕೃಷ್ಣಪ್ಪ ಸ್ಥಾಪಿತ ಬಂದವರು. ಜಿಲ್ಲಾ ಸಂಚಾಲಕ ಕೆಲಸ ಮೊಳಕಾಲ್ಮೂರು ತಾಲೂಕಿನವರು. ನಮ್ಮದು ಕುಂದುಕೊರತೆ ಸಭೆಯಲ್ಲಿ ಅಹವಾಲು ಏನಂದ್ರೆ, ಕೆಲವು ಗ್ರಾಮಗಳಲ್ಲಿ ಶ್ರವಣ ಮಾಡೋದಿಲ್ಲ, ಸಿಟಿಯಾಗೆಲ್ಲ ಮಾಡ್ತಾರೆ ಬಿಡ್ರಿ, ಹಳ್ಳಿಗಳಾಗ ಮಾಡೋದಿಲ್ಲ. ಅದನ್ನ ನಾವು ಕಣ್ಣಿನ ಮಾಡಿದ್ರೆ ಕೇಳಿದ್ರೆ ಒಂದು ವಾರ ಬಂದ್ ಮಾಡ್ತಾರೆ, ಶಾಪ್ ಬಂದ್ ಮಾಡಿ ಆ ನಂತರ ಮತ್ತೆ ಸ್ಟಾರ್ಟ್ ಮಾಡ್ತಾನೆ. ಅದು ಒಟ್ಟು ನಾವೇನು ಕೇಳ್ತೀವಲ್ಲ ನಾವೆಲ್ಲ ಸ್ವಲ್ಪ ಕಮ್ಮಿ ಆದ ನಂತರ ಮತ್ತೆ ರೀಸ್ಟಾರ್ಟ್ ಮಾಡ್ತೇವೆ. ಅದು ಆಗಬಾರ್ದು. ಮತ್ತೆ ಕೆಲವು ದೇವಸ್ಥಾನದಲ್ಲಿ ಪ್ರವೇಶ ಇಲ್ಲ ದಲಿತರಿಗೆ, ನಾವು ಹೋಗಲ್ಲ ಬಿಡ್ರಿ, ನಾವೆಲ್ಲ ಅಂಬೇಡ್ಕರ್ ಸಿದ್ಧ ಅಂತ ಇರ್ತಕ್ಕಂಥವ್ರು ನಾವು ಪೂಜೆ ಮಾಡಲ್ಲ. ಆದ್ರೂ ನಮ್ಮಲ್ಲಿ ಕೂಡ ಈಗ ಇದಾರೆ ಪೂಜೆ ಪುರಸ್ಕಾರಗಳು ಅಂತೇಳಿ ಮಾಡೋಂಥವ್ರು ಇದಾರೆ. ಅದಕ್ಕೆ ಅವಕಾಶ ಇಲ್ಲ. ಹಂಗಾಗಿ ಎಲ್ಲ ದೇವಸ್ಥಾನಗಳಲ್ಲಿ ನೀವು ನಾಮಫಲಕವನ್ನು ಅಳವಡಿಸ್ಬೇಕು. ಆಗಿಲ್ಲ, ಎಲ್ಲ ನಾನು ಅಬ್ಸರ್ವ್ ಮಾಡಿ ನೋಡಿದೆ, ಯಾವ ದೇವಸ್ಥಾನದಲ್ಲಿ ಇಲ್ಲ, ಅದನ್ನು ನೀವು ಅಬ್ಸರ್ವ್ ಮಾಡಬೇಕು. ಮುಕ್ತ ಅವಕಾಶ ಇದೆ ಎಲ್ಲ ಸಮುದಾಯಗಳಿಗೆ ಅಂತೇಳಿ. ಹಾಗೂ ನಮಗೆ SC/STಗೆ ಸರ್ಕಾರದಿಂದ ಮನೆ ಮಂಜೂರಾಗ್ತವೆ. ಮನೆ ಕಟ್ಕೊಳ್ಳಲಿಕ್ಕೆ ಯಾರು ಸೌಕರ್ಯಗಳಿಗೆ ಏನು ಮನೆ ಮಂಜೂರಾಗಲ್ಲ, ಏನು ಬಡವರು ಇರ್ತಾರೆ ಅವರಿಗೆ ಮನೆ ಮಂಜೂರಾಗ್ತವೆ. ನಮಗೆ ಸ್ಥಳೀಯವಾಗಿ ಸಿಗ್ತಕ್ಕಂಥದ್ದು ಆ ಮನೆ ನಿರ್ಮಾಣ ಮಾಡ್ಕೊಳ್ಳೋಕ್ಕೆ ಸ್ಥಳೀಯವಾಗಿ ನಮಗೆ ಮರಳು ಸಿಗ್ತದೆ ಅಲ್ಲೇ ಲೋಕಲಲ್ಲಿ. ಅದನ್ನು ಕೂಡ ನಾವು ಬಳಕೆ ಮಾಡ್ಕೊಂಬಕ್ಕೆ ಆಗ್ತಾ ಇಲ್ಲ ಇವತ್ತು. ಅದನ್ನ ದುಡ್ಡು ಕೊಟ್ಟೆ ಕೊಂಡ್ಕೋಬೇಕಾಗುತ್ತೆ. ಅಂದ್ರೆ ಬೇರೆ ಏನು ಕಸರ್ ಮೂಲಕ ಇರ್ತದಲ್ಲ ಮರಳು ಮಾಫಿ ಅಂತಾನೆ ಹೇಳ್ಬೋದು. ಅವ್ರು ಏನು ಮಾಡ್ತಾರೆ, ಏನು ನಮ್ಮ ಅಗ್ರೆ ಅಂತೆಲ್ಲ ಅಲ್ಲೇ ಅವ್ರು ಪರ್ಮಿಷನ್ ತಗೊಂಡಿರ್ತಾರೆ. ಆ ಜಮೀನಲ್ಲಿ ಮರಳು ಇರಲ್ಲ. ನೈಟ್ ಟೈಮಲ್ಲಿ ಹಳ್ಳ ಆಗಲಿ ಮತ್ತು ಅಗ್ರೆಯಲ್ಲಿ ಅವ್ರ ಮರಳನ್ನ ರಾತ್ರಿ ಡಂಪ್ ಮಾಡ್ಕೊಂತಾರೆ ಅವರು ಪ್ಯಾಂಟಲ್ಲಿ. ಬೆಳಿಗ್ಗೆ ಮತ್ತೆ ಅದನ್ನ ಕಳ್ಸಂತ ವ್ಯವಸ್ಥೆ ಮಾಡ್ತಾರೆ. ಆದರೆ ನಮ್ಮ ಸ್ಥಳೀಯವಾಗಿ ನಮಗೆ ಅದನ್ನ ಬಳಸ್ಕೊಳಕ್ ಆಗ್ತಾ ಇಲ್ಲ. ಅವರು ಅಂಗಡಿ ಹಾಕೊಳ್ಳೋದು ನಮ್ಮ ಕಾನೂನಲ್ಲಿ. ಅಂದ್ರೆ ನಮ್ಮ ದಲಿತರು ಕುಡಿದು ಹಿಂಗೆ ಹಾಳಾಗ್ಲಿ, ಮೇಲೆ ಬರೋದು ಬೇಡ ಇವರು ಅಂತೇಳಿ ನಮ್ಮ ದಲಿತರು ಹಗಲೆಲ್ಲ ಕೆಲಸ ಮಾಡಬೇಕು. 300-400 ಕೂಲಿ ಬರುತ್ತೆ, ಅದ್ರಾಗ 200 ರೂಪಾಯಿನ ಕುಡಕ್ಕೆ ಇಡ್ಬೇಕು ಅವರಿಗೆ. ಇದನ್ನ ಮನೆಗೆ ತಗೊಂಡ್ಬೇಕು. ಆ ಪರಿಸ್ಥಿತಿ ಆಗುತ್ತೆ. ಇನ್ನೂ ತೂಟಕ್ಕೆ ಒಳಗಾಗ್ಬಿಟ್ಟು ನಾವು ದಲಿತರು. ಸೊ ಹಂಗಾಗಿ ಆ ಹಳ್ಳಿಗಳಲ್ಲಿ ಏನು ಅಕ್ರಮವಾಗಿ ಮದ್ಯ ಮಾರಾಟ ಮಾಡ್ತಾರೆ, ಅದನ್ನ ಕೂಡಲೇ ನೀವು ತಡೆಗಟ್ಟಬೇಕಂತೇಳಿ ಈ ಸಂದರ್ಭದಲ್ಲಿ ಮನವಿ ಮಾಡ್ತಾ, ಹಳ್ಳಿಗಳಲ್ಲಿ ಬಡ ರೈತರು ಇರ್ತಾರೆ. ಬಡ ರೈತರು ಅಂದ್ರೆ SC ಸಂಬಂಧಪಟ್ಟ ಬಡ ರೈತರುಗಳು ಇರ್ತಾರೆ. ಅವರಿಗೆ ಓಡಾಡಲಿಕ್ಕೆ ದಾರಿ ಇರೋದಿಲ್ಲ. ಆಮೇಲೆ ಜಮೀನುಗಳನ್ನು ಉಳುಮೆ ಮಾಡಿ ಇಟ್ಕೊಂಡಿರ್ತಾರೆ. ಜಮೀನು ಉಳುಮೆ ಮಾಡಿ ಇಟ್ಕೊಂಡಿದ್ರೆ ಅವ್ರ ತಾತನ ಕಾಲದಿಂದ ಉಳುಮೆ ಮಾಡ್ಕೊಂಡು ಬಂದಿರ್ತಾರೆ. ಅವ್ರಿಗೆ ಗೊತ್ತಿರೋಲ್ಲ ಜಮೀನುಗಳು ಎಲ್ಲಿರ್ತವೆ ಅಂತ. ಇತ್ತೀಚೆಗೆ ಒಂದು ಸ್ವಲ್ಪ ಮುಂದೆ ಬಂದಂಥ ಸಂದರ್ಭದಲ್ಲಿ ಅವರು ಒತ್ತುವರಿ ಮಾಡಿರ್ತಕ್ಕಂಥ ಜಮೀನು ಅರ್ಥ ಮಾಡ್ಕೊಂಡು ಆ ಜಮೀನು ಎಲ್ಲಿದೆ ಅಂತ ಗುರ್ಸ್ಕೊಂಡಿರ್ತಾರೆ ಸರ್ಕಾರದ ವತಿಯಿಂದ. ಆ ಜಮೀನನ್ನ ಬಿಡಿಸ್ಕೊಳ್ಳೋಕ್ಕೆ ಸಾಕಷ್ಟು ಪರಿತಾಪ ಪಡ್ತಾ ಇರ್ತಾರೆ SC ಜನಾಂಗದವರು, ST ಜನಾಂಗದವರು. ಮೇಲ್ವರ್ಗದವರು ಇವತ್ತು ಬಿಟ್ಕೊಡ್ತೀವಿ, ನಾಳೆ ಬಿಟ್ಕೊಡ್ತೀವಿ ಅಂತ ಅವ್ರ ಮೇಲೆ ದೌರ್ಜನ್ಯ ಎಸಗ್ತಾ ಇರ್ತಾರೆ. ಇಂಥ ಒಂದನ್ನು ನೀವು ಗಮನಿಸಿ. ಯಾವ ಇಲಾಖೆಯಲ್ಲಿ ಇಂಥ ಒಂದು ಪೊಲೀಸ್ ಇಲಾಖೆಗೆ ಕೇಸ್ ಬಂದಿದ್ದೇವೆ ಅದನ್ನ ಈ ಕೂಡಲೇ ನಾವು ಹೇಳೋದೇನಂತಂದ್ರೆ, ಕೆಲವು ದಾರಿ ಸಮಸ್ಯೆ ಇರ್ತವೆ. ದಾರಿ ಸಮಸ್ಯೆಯಲ್ಲಿ ರೂಢಿಗತ ದಾರಿ ಅಂತ ಇರ್ತದೆ, ಆಮೇಲೆ ಬಂಡಿ ಜಾಡ ಅಂತ ಇರ್ತದೆ. ಆ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಅಧಿಕಾರಿಗಳು
100ಕ್ಕೆ 99% ಖಂಡಿತವಾಗಿ ಯಾರು ಪ್ರಾಮಾಣಿಕವಾಗಿ ಸೇವೆ ಮಾಡ್ತಾ ಇಲ್ಲ. 1% ಮಾತ್ರ ಪ್ರಾಮಾಣಿಕವಾದಂತ ಸೇವೆ ಮಾಡ್ತಾರಂತ ಅಧಿಕಾರಿಗಳನ್ನ ನಾವು ನೋಡ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ಏನು ನಮ್ಮ ನೋವು ಅಂದ್ರೆ, ಒಂದು ಯಾವುದೋ ಒಂದು ಸ್ಟೇಷನ್ ಅಂದ್ರೆ ಯಾವುದೋ ಒಂದು ಅಧಿಕಾರಿಗೆ ಫೋನ್ ಮಾಡಿ ನಮ್ಮ ಸಮಾಜದವ್ರಿಗೆ, ನಮ್ಮ ಒಂದು ಜನಸಾಮಾನ್ಯರಿಗೆ ಒಂದು ಸಮಸ್ಯೆ ಅಂತ ಹೇಳಿದ್ರೆ, ಆಯ್ತು ನೋಡೋಣ ತಡೆಯಪ್ಪ ಹೇಳ್ತೀವಿ ಅಂತಾರೆ. ಸ್ಟೇಷನ್ಗೆ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟರು ಸಾಹೇಬರು ಬರಬೇಕು, ಸಬ್ ಇನ್ಸ್ಪೆಕ್ಟರ್ ಬರಬೇಕು, ಇಲ್ಲ ಅವ್ರ ಮೇಲಧಿಕಾರಿಗಳು ಬರ್ಬೇಕಂತ ಬರೀ ರೀಸನ್ಗಳೇ ಹೇಳ್ತಾರೆ. ಅದು 6 ತಾಲೂಕಲ್ಲಾಗಿದಂತ ಅನುಭವ ನನಗೆ. ಮತ್ತೆ ಜನಸಾಮಾನ್ಯರು ಹೋದಂತವ್ರಿಗೆ ಎಲ್ಲಿ ನ್ಯಾಯ ಸಿಗುತ್ತೆ ಅನ್ನೋದು ಒಂದು ತುಂಬ ಬೇಸರವಾದಂಥ ಸಂಗತಿ. ಖಂಡಿತವಾಗಿ ಫಸ್ಟ್ ದಲಿತರು ಹೋದ್ರೆ ಒಂದು ಪ್ರೀತಿಯಿಂದ, ಒಂದು ಸೌಜನ್ಯತೆಯಿಂದ ಅವರಿಗೆ ಅವ್ರು ಕೊಡುವಂತ ದೂರನ್ನ ತೆಗೆದುಕೊಂಡು ಅಲ್ಲಿರುವಂತ PC ಆಗಿರ್ಬೋದು, ಇಲ್ಲ ಅವರು ಇರುವಂತ ದೆಪೇದಾರ್ ಆಗಿರ್ಬೋದು, ಒಂದು ಫಸ್ಟ್ ಆಗಬೇಕು. ಇಲ್ಲ ತಡೆಯಪ್ಪ ಪೊಲೀಸ್ನಲ್ಲಿ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಬರಬೇಕು, ಸಬ್ ಇನ್ಸ್ಪೆಕ್ಟರ್ ಬರಬೇಕು, ಇಲ್ಲ ASI ಬರಬೇಕು, ಅವ್ರ ಮೇಲೆ ಇವರು ಹೇಳುವಂತ ಕೆಲಸ ಆಗ್ತಿದೆ. ಯಾಕೆ ಈ ರೀತಿಯಾಗಿ ಕೆಲಸ ಮಾಡ್ತಿದ್ದಾರೆ ಅನ್ನೋದು ಖಂಡಿತ ಬೇಸರವಾದಂತ ಒಂದು ವಿಚಾರವಾಗ್ತದೆ. ಇದನ್ನ ದಯಮಾಡಿ ವರಿಷ್ಠಾಧಿಕಾರಿಗಳು ಈ ಕೂಡಲೇ ನಿಮ್ಮ ಎಲ್ಲಾ ಸಿಬ್ಬಂದಿ ವರ್ಗದವರಿಗೆ ನೀವೊಂದು ಆಜ್ಞೆ ಮಾಡಬೇಕು. ಯಾರೇ ಒಂದು ಕಂಪ್ಲೇಂಟ್ ಕೊಟ್ರೆ, ಮೊನ್ನೆ ನಾನು ಬೆಳಿಗ್ಗೆ 10 ಗಂಟೆಗೆ ಬಂದರು, ಸಾಯಂಕಾಲ 5 ಗಂಟೆವರೆಗೂ ಆಗಿದೆ. ಹೆಣ್ಮಕ್ಳು ಬೇರೆ ಊರಿಂದ ಬಂದಿದ್ದಾರೆ. ಸರ್ ನಮ್ಗೆ ಹೋಗಕ್ಕೆ ಆಟೋ ಇಲ್ಲ, ಬಸ್ ಇಲ್ಲ ಅಂತ ಹೇಳ್ತಾರೆ. ನೀವು ಆಟೋದಾಗ ಹೋಗ್ಬೇಕಂದ್ರೆ ಅವ್ರಿಗೆ ದುಡ್ಡಿಲ್ಲ. ಇವರು ಎಲ್ಲ ಮೀಟಿಂಗ್ ಇರುತ್ತೆ, ಎಲ್ಲ ಸಮಸ್ಯೆಗಳು ಇರ್ತವೆ. ಹೌದು, ಕರೆಕ್ಟ್ ಇಲ್ಲ ಅಂತ ಹೇಳಲ್ಲ. ಅವೆಲ್ಲ ಮೀಟಿಂಗ್ ಇದ್ದಾಗ ಇರೋಂತ ಕೆಳಗೆ ಇರುವಂತ ಅಧಿಕಾರಿಗಳಿಗಾದ್ರೂ ಹೇಳ್ಬೇಕು. ಈ ಕೆಲಸ ಮಾಡಲ್ಲ. ಖಂಡಿತವಾಗಿ ಇದು ತುಂಬಾ ಬೇಸರವಾದ ಸಂಗತಿ. ಮತ್ತೆ ಎರಡನೇದು ಏನು, ಪ್ರತಿಯೊಂದು ಸ್ಟೇಷನ್ ಅಲ್ಲಿ ಯಾವುದೇ ಒಂದು ದಲಿತರು ಕೇಸ್ ತಗೊಂಡು ಹೋದ್ರೆ ಅಲ್ಲಿ ದಲಿತ ಅಧಿಕಾರಿಗಳನ್ನ ಬಿಟ್ಟು ಅವ್ರನ್ನ ಹತ್ತಿಕ್ಕ ಕೆಲಸ ಮಾಡ್ತಿರ್ತಾರೆ. ದಲಿತರಿದ್ರೆ ದಲಿತರೆ. ಮನೆ ಕಳೆದ ದಿನದಲ್ಲಿ ನಾವು ಹೋರಾಟ ಮಾಡಿದ್ವಿ. ಮಣ್ಣಿನ ವಿಚಾರ, ದಲಿತರು ಹೊಲದಲ್ಲಿ ಮಣ್ಣನ್ನ ಹೊಡಿತಾ ಇದ್ರು. ಅದನ್ನ ಅಕ್ರಮವಾಗಿ ಮಣ್ಣನ್ನು ಹೊಡಿತಾ ಇದ್ದಾಗ ನಾವು ಹೋರಾಟ ಮಾಡ್ತಾ ಇದ್ವಿ. ಅಲ್ಲಿ ಶರಡ್ ಬಿಚ್ಚಿ ಹೋಗುವಂತ ಒಂದು ಸನ್ನಿವೇಶ ಇತ್ತು. ಅದೇ ನೀವು ಮಾಡಂಗಿಲ್ರಿ ಅದೆಲ್ಲ ಅಂತ ಕೇಳಿದ್ರು. ನಮಗೆ ಅದು ದಲಿತ ಅಧಿಕಾರಿಗಳನ್ನ ಬಿಟ್ಟು ನಮ್ಮನ್ನ ಆ ಹೋರಾಟನ ತಡೆ ಹಿಡಿಯುವಂತ ಕೆಲಸ ಅದು ನಿಮ್ಮ ಡಿಪಾರ್ಟ್ಮೆಂಟ್ ಇಂದ ಆಗ್ತದೆ. ದಯಮಾಡಿ ಅದನ್ನ ಒಂದು ಕೂಲಂಕುಷವಾಗಿ ಒಂದು ತಿಳಿ ಹೇಳಬೇಕು. ಇಲ್ಲ ಅದು ಸೌಜನ್ಯವಾಗಿ ಈ ರೀತಿಯಲ್ಲ ಅಂತ ಮಾತಾಡುವಂತ ಕೆಲಸಗಳಾಗ್ಬೇಕಂತ ನಾನು ಹೇಳ್ತೀನಿ. ಮತ್ತೆ ಪ್ರತಿಯೊಂದು ಹಳ್ಳಿಯಲ್ಲಿ ನಾನು ಕಳೆದ ನಾವು ವರಿಷ್ಠ ಅಧಿಕಾರಿಗಳು ಬೇರೆ ಇದ್ದಾಗ ಗ್ರೌಂಡ್ ಅಲ್ಲಿ ಇದ್ದಾಗ ನಾನು ಹೇಳಿದೆ, ಚಳ್ಳಕೆರೆ ತಾಲೂಕು ಕಾಪರಳ್ಳಿ ಗ್ರಾಮದಲ್ಲಿ ಅಲ್ಲಿ ಉಂಡೆ ಮಂಡೆ ಅಂತೇಳಿ ಉಳ್ತಾರೆ. ಎಲ್ಲಾ ಜನಗಳು ಬಟ್ಟೆ ಸ್ನಾನ ಮಾಡ್ಕೊಂಡು ಉಳ್ತಾರೆ. ಅದನ್ನ ಫಸ್ಟ್ ಸವರ್ಣೀಯರು ಫಸ್ಟ್ ಉಳ್ತಾರೆ, ನೆಕ್ಸ್ಟ್ ದಲಿತರನ್ನ ಉಳ್ಳಾಕ್ ಬಿಡ್ತಾರೆ. ಸ್ನಾನ ಮಾಡ್ಬೇಕು. ಅವ್ರನ್ನ ಆ ಬಾವಿ ಬಿಟ್ಟು ಪ್ರತ್ಯೇಕವಾಗಿ ಅವ್ರನ್ನ ನೀರು ಅಂತ ಕೆಲಸ ನಡೀತದೆ ದಲಿತರಿಗೆ. ಅದನ್ನ ಕಳೆದ ದಿನದಲ್ಲಿ ನಾನು ಹೇಳಿದಾಗ ಇದೆ ನಮ್ಮ ರಾಜಪ್ಪ DSP ಅವರು ಹೇಳಿದ್ರು, ಬರ್ಕೊಂಡಿದ್ರು ಅದನ್ನ. ಮತ್ತೆ ಅದನ್ನ ಯಾವ್ದೇ ಕ್ರಮ ತಗೊಂಡ್ಲಿಲ್ಲ ಅವರು. ಹಾಗಾಗಿ ದಯಮಾಡಿ ಆ ಒಂದು ಕಾಪರಳ್ಳಿ ಗ್ರಾಮದಲ್ಲಿ ಮುಂದಿನ ದಿನದಲ್ಲಿ ಆ ಒಂದು ಕಾರ್ಯ ನಡೆದಂತದನ್ನ ಅದನ್ನ ಎಲ್ಲ ಬಂದ್ ಆಗ್ಬೇಕು. ಇಲ್ಲ ಅದೇ ಸಮಾನಿತವಾಗಿ ಎಲ್ಲ ಸಮಾಜದಲ್ಲಿ ಸಂವಿಧಾನದ ಅಡಿಯಲ್ಲಿ ಎಲ್ಲರೂ ಪ್ರತಿಯೊಬ್ಬರು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ್ದಾರೆ. ಯಾರೋ ಒಬ್ಬರಿಗೆ ಕೊಟ್ಟಿಲ್ಲ, ದಲಿತರು ಒಬ್ಬರಿಗೆ ಕೊಟ್ಟಿಲ್ಲ. ಪ್ರತಿಯೊಂದು ಪ್ರಾಣಿ ಪಕ್ಷಿ ಗಿಡ ಮರಕ್ಕೂ ಎಲ್ಲಾ ಜಾತಿ ಧರ್ಮದವರಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ತಾವುಗಳು ಎಲ್ಲಾ ಅಧಿಕಾರಿಗಳು ಆ ಒಂದು ಇರುವಂತ ಏನು ಆ ಒಂದು ಧೋರಣೆ ಮಾಡುವಂತ ಕೆಲಸನ ಅದನ್ನ ನೀವು ಖಂಡಿಸ್ಬೇಕು ಕಾನೂನಾತ್ಮಕವಾಗಿ. ಮತ್ತೆ ಕೆಲವೊಂದು ಊರಲ್ಲಿ ಸವರ್ಣಿಗೆ ಬೇರೆ ಸಮಾಜದವರಿಗೆ ಮಾತ್ರ ಕಟಿಂಗ್ ಶೇವಿಂಗ್ ಮಾಡ್ತಾರೆ, ಬೇರೆ ದಲಿತರಿಗೆ ಮಾಡೋದಿಲ್ಲ. ಎಸ್ಪೆಷಲಿ ನಮ್ಮೂರಲ್ಲೇ ಮಾಡಲ್ಲ. ನಾವ್ ಯಾರನ್ನ ಹೋಗಿ ಮಾಡಿದಿಲ್ಲ, ನಾನು ಮಾಡಲ್ಲ ಅಂತ ಹೇಳ್ತಾರೆ. ಈ ರೀತಿಯಾದಂತಹ ಕಾರ್ಯಗಳಿದೆ. ಮತ್ತೆ ಕೆಲವೊಂದು ದೇವಸ್ಥಾನ ಕಟ್ಟೆಗಳಲ್ಲಿ ಕುತ್ಕೊಳ್ಳಕ್ ಬಿಡೋದಿಲ್ಲ. ಮತ್ತೆ ಕೆಲವೊಂದು ಅನೇಕ ನಮ್ಮ ದಲಿತರು ಯುವಕರು ಗಾಂಜಾಕ್ಕೆ ಮತ್ತೆ ಬೆಡ್ಡಿಂಗು ಮತ್ತೆ ಅನೇಕ ಒಂದು ಏನು ದಂಧೆಗಳು ನಡೀತಾವೆ, ಅದಕ್ಕೆಲ್ಲ ನಮ್ಮ ದಲಿತರು ಹುಡುಗರನ್ನ ಯುವಕರನ್ನ ಬಳಸ್ಕೊಂಡು ಒಂದು ದಂಧೆ ಮಾಡುವಂತ ಒಂದು ಕಾರ್ಯಗಳು ನಡೀತಾ ಇದಾವೆ. ದಯಮಾಡಿ ಇದಕ್ಕೆಲ್ಲ ಕಡಿವಾಣ ಹಾಕ್ಬೇಕು. ಅದಕ್ಕೆ ನಿಮ್ಮ ಪೊಲೀಸ್ ಇಲಾಖೆಯಿಂದ ಪ್ರಾಮಾಣಿಕವಾಗಿ ಸೇವೆ ಮಾಡುವಂತ ಅಧಿಕಾರಿಗಳು ದಯಮಾಡಿ ನಿಮಗೆ ಮನವಿ ಮಾಡ್ಕೊಳ್ತೀವಿ ಅಂತ ಅಧಿಕಾರಿಗಳನ್ನ ನಿಯೋಜನೆ ಮಾಡ್ರಿ. ಮತ್ತೆ 112ಗೆ ಫೋನ್ ಮಾಡಿದ್ರೆ ಜಲ್ದಿ ಬರೋದಿಲ್ಲ. ಅದನ್ನು ಕೆಲವೊಂದು ಹೆಣ್ಮಕ್ಳು ನನಗೆ ಹೇಳಿದ್ದಾರೆ, ಫೋನ್ ಮಾಡ್ರಮ್ಮ ಪೊಲೀಸರಲ್ಲಿ. ಇಲ್ಲ ಸರ್ ಬರೋದೇ ಇಲ್ಲ, ನಾವೆಲ್ಲ ಇದೀವಿ. ಇಲ್ಲ ಹೋದ್ಸತಿ ಬಂದಿದ್ವಲ್ಲ, ಇನ್ನೊಂದ್ಸತಿ ಬರೋದು. ಒಂದ್ಸತಿ ಗಲಾಟೆಗೆ ಆ ಸ್ಥಳಕ್ಕೆ ಹೋದ್ರೆ ಮತ್ತೆ ಇನ್ನೊಂದ್ಸತಿ ಫೋನ್ ಮಾಡಿದ್ರೆ ಆ ಸ್ಥಳಕ್ಕೆ ಹೋಗೋದಿಲ್ಲ ಅಂತ. ಈ ಒಂದೆಲ್ಲ ಕಾರ್ಯಗಳು ನಡೀತಾ ಇದಾವೆ. ದಯಮಾಡಿ ಅದನ್ನು 112 ಅದನ್ನು ಒಂದು ಸರಿಯಾದ ಒಂದು ಸೇವೆ ಮಾಡಬೇಕು. ಮತ್ತೆ ಏನು 5 ವರ್ಷದ ಒಳಗೆ ಸೇವೆ ಮಾಡ್ತಿರ್ತಾರಲ್ಲ, ಯಾವ ಸ್ಟೇಷನ್ ಅಲ್ಲಿ ಪೊಲೀಸ್ಗಳು ಸರ್ವಿಸ್ ಸ್ಟೇಷನ್ ಕೆಲಸ ಮಾಡ್ತಿದಾರೋ ಆ ಒಂದು 5 ವರ್ಷದ ಮೇಲೆ ಯಾವ್ದೇ ಆ ಸ್ಟೇಷನ್ ಅಲ್ಲಿ ಇರಬಾರ್ದು. ಅವ್ರು ವರ್ಗಾವಣೆ ಮಾಡ್ರಿ. ಮತ್ತೆ ಏನು ಪೊಲೀಸ್ ಬೀಟ್ ಅಲ್ಲಿ ಈ ಕೆಲವೊಂದು ಪೊಲೀಸ್ನವ್ರ ಇನ್ಫಾರ್ಮೇಶನ್ ಮತ್ತೆ ಬೀಟ್ ಅಂತ ಹೇಳಿ ಬರ್ಕೊಂಡಿರ್ತಾರೆ. ಅಲ್ಲಿ ಬರೇ ಓಸಿ ಆಡೋರ್ಗು, ಈ ಬೆಟ್ಟಿಂಗ್ ಆಡೋರ್ಗು, ಈ ಸ್ಪೀಟ್ ಆಡೋರ್ಗು, ಈ ಗಾಂಜಾ ಮಾರೋರಿಗೆ ಸಪೋರ್ಟ್ ಮಾಡೋಂತವ್ರನ್ನೇ ಅಧಿಕಾರಿಗಳು ಇಟ್ಕೊಂಡು ಅವರೇ ಹೇಳ್ತಾರೆ, ನಾವ್ ಬರ್ತಾ ಇದೀವಿ, ನಾವೇ ರೈಡ್ ಮಾಡ್ತೀವಿ ಅಂತ ಹೇಳ್ತಾರೆ. ನಾನೇ 2-3 ಗಾಂಜಾ ಕೇಸ್ಗಳು ಇಟ್ಕೊಂಡಿದ್ದೀನಿ, ಇಟ್ಕೊಂಡಿದ್ದಾರೆ. ಅವ್ರನ್ನ ನಾಳೆಲ್ಲ 2 ದಿನ 3 ದಿನ ಇಟ್ಕೊಂಡು ಅವ್ರನ್ನ ಬಿಡುವಂತ ಕೆಲಸನೂ ಮಾಡಿದ್ದಾರೆ. ದಯಮಾಡಿ ಇದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚಾಗಿ ನಡೀತಾ ಇದೆ. ಅದನ್ನ ತಾವು ಗಮನಕ್ಕೆ ತಗೊಂಡು ಸೂಕ್ತವಾದಂತಹ ದಲಿತರಿಗೆ ಸಮಾಜದಲ್ಲಿ ಬದುಕುವಂತ ಅವಕಾಶ ಮಾಡಿಕೊಡ್ಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ಜೈ ಭೀಮ್. ನಮ್ಮ
ಬಂಧುಗಳಿಗೆ ಎಲ್ಲರಿಗೂ ನಮಸ್ಕಾರಗಳು. ನಾವು ಮಾತಾಡೋದಿಷ್ಟೇ, ಜಾಸ್ತಿ ಮಾತಾಡೋದಿಲ್ಲ. ಎಲ್ಲ ಸ್ಟೇಷನ್ನಲ್ಲಿ ನಮ್ಮ SP ಸಾಹೇಬರು ಬಂದಿರತಕ್ಕಂಥ ವಿಷಯದಲ್ಲಿ ಎಲ್ಲ ಸ್ಟೇಷನ್ನಲ್ಲಿ ಒಳ್ಳೆ ಇನ್ಸ್ಪೆಕ್ಟರ್ಗಳು ಹಾಕಿದ್ದಾರೆ, ಸರ್ಕಲ್ ಇನ್ಸ್ಪೆಕ್ಟರ್ಗಳು. ಇವತ್ತು ಎಲ್ಲ ದಂಧೆಗಳು ಕಡಿಮೆ ಆಗಿದ್ದಾವೆ. ನಾವು ಕೇಳ್ತಾ ಇದ್ವಿ, ಅಲ್ಲಿ ಚೈನ್ ಕಳ್ತನ ಮಾಡಿದ್ರು, ಇಲ್ಲಿ ಚೈನ್ ಕಳ್ತನ ಮಾಡಿದ್ರು, ಶೆಡ್ಡಿ ಗ್ಯಾಂಗ್ ಬಂತು, ಮೊನ್ನೆ ಮೆದಳಿನಲ್ಲಿ ಕಳ್ತನ ಆಯ್ತು, ಅವನ್ನೆಲ್ಲ ಹಿಡಿತಿದ್ದಾರೆ. ಇನ್ನ ಒಂದು ವಾರ ಆಗಿದೆ, ಸಿಂಗಾಪುರ್ ಕಾಲದಲ್ಲಿ ಸಿಂಗಾಪುರದ ಹತ್ರ 3 ಜನ ಮೊಟ್ಟೆ ಹೊಡೆದು, ಇದೇ ಪ್ರಥಮ. ಫಸ್ಟ್ ಚಿತ್ರದುರ್ಗದಲ್ಲಿ ಮೊಟ್ಟೆ ಹೊಡೆದು ಕಳ್ತನ ಮಾಡಿದ್ದು ಇದೇ ಫಸ್ಟ್. ಇಲ್ಲಿ ಬೇರೆ ಕಡೆ ಎಲ್ಲಾಗಿತ್ತು ಏನೋ ಗೊತ್ತಿಲ್ಲ. ಅದನ್ನ 24 ಗಂಟೆ ಒಳಗೆ ಅವ್ರನ್ನ ಹಿಡಿದು ಶಿಕ್ಷೆ ಕೊಟ್ಟಿದ್ದಾರೆ. ನಮಗೆ ಬಹಳ ಸಂತೋಷ ಆಗುತ್ತೆ. ನಮ್ಮ ಬಂಡಾರ ಸಾಹೇಬ್ರಿಗೆ ಇನ್ನ ನಮಸ್ಕಾರ ಮಾಡ್ತೀವಿ. ನಾವು ಹೇಳೋದೇನಂದ್ರೆ, ಹುಂಚಿನಾಳ್ ಕಡೆ, ಆಂಜನೇಯ ಕಡೆ ಯಾವಾಗಲೂ ಕುಡುಕರು ತಾಂತಿನೇ ಜಾಸ್ತಿ ಆಗಿದೆ. ಹಗಲೊತ್ತು ಕುಡಿತಾರೆ, ನೈಟು ಕುಡಿತಾರೆ, ಗುಂಪು ಗ್ಯಾಂಗ್ಗಳು ಕಟ್ಕೊಂಡಿರ್ತಾರೆ. ಅಲ್ಲಿ ಕಳ್ತನ ಆಗಂತ ಚಾನ್ಸ್ ಬಹಳ ಇರ್ತದೆ. ಹೆಣ್ಮಕ್ಳು ಕರ್ಕೊಂಡು ಹೋಗ್ತಾರೆ ಫ್ಯಾಮಿಲಿಗಳು, ಅವ್ರು ಓಡಾಡೋಕ್ಕೂ ಭಯ ಪಡ್ತಾರೆ. 6:30, 7 ಗಂಟೆ ಅಲ್ಲಿ ಹೋದ್ರೆ ನಮಗೆ ಭಯ ಬರುತ್ತೆ. ನಮ್ಮ ತಿಮ್ಮಣ್ಣ ಸರ್ ಹೇಳೋದು ಯಾಕಂದ್ರೆ, ನಾನು ಒಂದು ರಿಕ್ವೆಸ್ಟ್ ಸರ್, ಬಡವಣಿ ಬರುತ್ತೆ ಅಲ್ಲಿಗನ್ನ ಮಂಡಕ್ಕಿ ಬಟ್ಟಿವರೆಗೂ ಬಡವಣಿ ಸ್ಟೇಷನ್ ಬರುತ್ತೆ, ಅತ್ಲಾಗ ರೂರಲ್ ಬರುತ್ತೆ. ದಯಮಾಡಿ ದಿನಕ್ಕೆ ಒಂದ್ಸರಿ ಬೀಟ್ ಹಾಕ್ಬೇಕು. ಅಲ್ಲಲ್ಲಿ ಕುತ್ಕೊಂಡು ಹೋಗ್ತಾರೆ. ನಾನು ಊರಿಗೆ ಓಡಾಡ್ತಿರ್ತೀನಿ, ಕುಂಚಿನಾಳಲ್ಲಿ ನೋಡ್ತಾ ಇರ್ತೀನಿ. ನಮ್ಮ ಬುದ್ಧರಾಜ್ ಸಾಹೇಬ್ರು ಬಂದ್ ಕಿಲ್ಗೆ ಒಂದು ಸ್ವಲ್ಪ ಕಂಟ್ರೋಲ್ ಆಗಿದೆ ಸರ್. ಅದು ಎಲ್ಲರೂ ಸ್ಟೇಷನ್ ಅಂತ ಗೊತ್ತಾಗಿಲ್ಲ ನನಗೆ. ಬೇರೆಯವರೆಲ್ಲ ಮಾಡ್ಬೇಕಾದ್ರೆ ಕೊಡ್ತೀರಿ ಸರ್, ನನ್ನ ರಿಕ್ವೆಸ್ಟ್ ಸರ್. ಅದು ಬೇರೆಯವರು ದಲಿತ ಈ ಹಿಂದೂ ಮಹಾಗಣಪತಿ ಮಾಡ್ಬೇಕಾದ್ರೂ ಕೊಡ್ತೀರಾ, ರೈತರು ಮಾಡ್ಬೇಕಾದ್ರೂ ಕೊಡ್ತೀರಾ, ಎಲ್ಲರೂ ಕೊಡ್ತೀರಾ. ದಲಿತರು ಪೌರ ಕಾರ್ಮಿಕರು ಸ್ಟ್ರೈಕ್ ಮಾಡ್ಬೇಕಾದ್ರೆ ಬೈಕ್ ಪರ್ಮಿಷನ್ ಕೊಡಲ್ಲ, ನಮಗೆ ಚೈನ್ ಹಾಕಿಡ್ತೀರ, ಅಡ್ಡಾಗಿ ನಿಂತ್ಕೊಂಡ್ತೀರ, ಸ್ಟ್ರೈಕ್ ಮಾಡಂಗಿಲ್ಲ ಅಂತೀರ. ಏನಂತ ನನಗೆ ಗೊತ್ತಾಗಿಲ್ಲ. ನಿಮ್ ಗಮನಕ್ಕೆ ತಂದಿದ್ದೀನಿ ಸರ್ ಇವತ್ತು. ಅದು ಪರಿಶೀಲನೆ ಮಾಡಿ ನೀವು ಅದನ್ನ ಕೈಗೊಳ್ಬೇಕು ಸರ್, ದಯಮಾಡಿ. ಇನ್ನ ಗಾಂಜಾಗಳಂತೂ ಎಲ್ಲಾ ಏರಿಯಾದಲ್ಲೂ ಆಗ್ತಿದೆ. ಗಾಂಜುಗಳು ಎಲ್ಲ ಫೀಲ್ಡರ್ ಇದ್ದಾರೆ. ಸ್ಕೂಲ್ಗಳ ಹತ್ರ, ಕಾಲೇಜುಗಳ ಹತ್ರ ಅವರೇ ಇರ್ತಾರೆ. ಅವ್ರನ್ನ ದಯಮಾಡಿ ಪರಿಶೀಲನೆ ಮಾಡಿ ನೀವು ಅವ್ರನ್ನ ಒಳಗಾಕ್ಬೇಕು. ಇಲ್ಲಿ ಉಪಸ್ಥಿತರಿರುವಂತಹ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ಚಿತ್ರದುರ್ಗ ಜಿಲ್ಲೆಯ ಸಮಸ್ತ DYSP ಸಾಹೇಬರಿಗೂ ಮತ್ತು PSI ಸಾಹೇಬರಿಗೂ ಮತ್ತು CPI ಸಾಹೇಬರಿಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು ಭಕ್ತ ಪ್ರಹ್ಲಾದ್ ಅಂತ ಹೇಳಿ. ನಂದು ನೇಟಿವ್ ಮೊಳಕಾಲ್ಮೂರು ತಾಲೂಕು, ತುಮಕೂರಲ್ಲಿ ಕಾಂಗ್ರೆಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ, ಪರಿಶಿಷ್ಟ ಪಂಗಡಗಳ ವಿಭಾಗ ಮತ್ತು ಮಾಜಿ ಸದಸ್ಯರ ಡಿಸ್ಟಿಕ್ ಅಟ್ರಾಸಿಟಿ ಕಮಿಟಿ ಮೆಂಬರ್. ನನ್ನ ಮನವಿ ಏನಂತಂದ್ರೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಗಮನಕ್ಕೆ ದಯವಿಟ್ಟು ನಮ್ಮ ಸಮಸ್ಯೆಯನ್ನು ಕೇಳಿ. IPL ಬೆಟ್ಟಿಂಗ್ ಟೈಮಲ್ಲಿ ನಾನು ನೋಡಿದಂತೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಕೆಲವು ಪ್ರಮುಖ ರಸ್ತೆಯ ಮುಂಭಾಗದಲ್ಲೇ 30 ವರ್ಷದಿಂದ 18 ವರ್ಷದ ಮೇಲ್ಪಟ್ಟು ಈವನ್ ಹೈಸ್ಕೂಲ್ ಸ್ಟೂಡೆಂಟ್ಸ್ ಸಮೇತ ಓಪನ್ IPL ಬೆಟ್ಟಿಂಗ್ ಆಡ್ತಿರ್ತಾರೆ, ಆನ್ಲೈನ್ ಬೆಟ್ಟಿಂಗ್. ದಯವಿಟ್ಟು ಇದು ಕಡಿಮೆ ಆಗ್ಬೇಕು. ಯಾಕಂದ್ರೆ ಪೊಲೀಸ್ ಇಲಾಖೆ ಹಿಂದೆ ಎಲ್ಲ ಅಂತ ಕೆಲವೊಂದು ಚಟುವಟಿಕೆ ನಡೀಬೇಕಾದ್ರೆ ನಾವು ಸಣ್ಣ ಹುಡುಗಿದ್ದಾಗ ಯಾವ್ದೋ ಒಂದು ಮಾಡಿದ್ರೆ ಊರ ಹೊರಗಡೆ ಎಲ್ಲ ಒಂದು ಮಾಡ್ಕೊಡ್ತೀವಿ. ಮಕ್ಕಳು ಇರ್ಬೋದು ಅಥವಾ ಸ್ವೀಟ್ ಆಟ ಇರ್ಬೋದು, ಮತ್ತೊಂದು ಇವರಿಗೆ ಭಯ ಅನ್ನೋದು ಕಡಿಮೆ ಇದೆ ಅಂತ ಉಪಯೋಗಿಸ್ಕೊಂಡು ಬರ್ರಿ ನೀವು ಲೀಡ್ರು ಅಂತಾರೆ. ಆಮೇಲೆ ನಾವು ಮಾತಾಡಕ್ ನಮಗೆ ಬಿಡ್ತಾರೆ. ಕೆಲವೊಂದು ವಿಷಯಗಳಲ್ಲಿ ನಮ್ಮ ನಿಂದಾಕಿ ಅವ್ರ ಮುಂದೆ ಅವ್ರ ಕೆಲಸಗಳು ಅವ್ರು ಮಾಡ್ಕೊಂತಾರೆ, ಅದನ್ನ ಬಾಯಿ ಬಿಟ್ಟು ಹೇಳಕ್ ಆಗಲ್ಲ. ಆಮೇಲೆ ಮೇಲಾಗಿ ನಮ್ದು ಒಂದು SC ST ಒಂದು ಅಟ್ರಾಸಿಟಿ ಕೇಸ್ ಆಗಿತ್ತು. ಅದ್ರ ಬಗ್ಗೆ ನಾವೆಲ್ಲ ಇದನ್ನ ಮನವಿ ಕೊಟ್ಟಿದ್ವಿ. ಯಾರ್ಯಾರಿಗೆ ಇದು ಗೃಹ ಸಚಿವರಿಗೂ, ಸಮಾಜ ಕಲ್ಯಾಣ ಇಲಾಖೆಗೂ, ಆಮೇಲೆ ನಿಮ್ಮ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಪೊಲೀಸ್ ಕಮಿಷನರಿಗೂ, ಮಹಿಳಾ ಆಯೋಗಕ್ಕೂ, ಆಮೇಲೆ ದಾವಣಗೆರೆಯಲ್ಲಿ ಇರ್ತಕ್ಕಂಥ IG ಸಾಹೇಬ್ರಿಗೂ. ಅಲ್ಲೇ ನಾನು ಆ ಲೆಟರ್ ಕೊಟ್ಟು ಬಂದು 3 ಜನ ಟ್ರಾನ್ಸ್ಫರ್ ಆಗಿರೋದು ದಾವಣಗೆರೆಯಲ್ಲಿ ಸಾಹೇಬ್ರಿಗೂ ಬಂದು. ಈಗವರೆಗೆ ಅದು ಯಾವ್ದು ಎನ್ಕ್ವೈರಿ ಆಗಿಲ್ಲ. ಆಮೇಲೆ ನಮ್ಮಲ್ಲಿ ಒಂದು ಅವರು ನಮ್ಮಲ್ಲಿ ನಡೆದಿರ್ತಕ್ಕಂಥ ವಿಷಯ ನಾನು ಹೇಳ್ತಾ ಇರೋದು ಏನಂದ್ರೆ, ನಮಗೇನೆ ತೊಂದರೆ ಆಗಿದೆ, ಬೇರೆಯವ್ರಿಗೆ ಯಾರಿಗೂ ತೊಂದರೆ ಆಗೋದು ಹೇಳಕ್ಕಿನ್ನವ ನಮ್ಮ ಮೇಲೆ ನಾವು ತೊಂದರೆ ಬಹಳ ಅನುಭವಿಸಿದೀವಿ. ನಾವು ಬಹಳ ತೊಂದರೆ ಅನುಭವಿಸಿದೀವಿ. ಅದ್ರ ಬಗ್ಗೆ ನಾನು ಎಲ್ಲಾ ಕಂಪ್ಲೇಂಟ್ ಕೊಟ್ಟು, ಎಲ್ಲಾ ದಾಖಲೆಗಳು ಕೊಟ್ಟು, ಮಾತಾಡಿರ್ತಕ್ಕಂಥ ಪೆಂಡ್ರಿ ಕೊಟ್ಟು, ಆಮೇಲೆ ದಾಖಲೆಗಳಲ್ಲಿ ನಾನು ಎಲ್ಲಾ ಮಾಹಿತಿ ಕೊಟ್ಟು ಕೂಡ ನಮಗೆ ಯಾವ್ದು ರಕ್ಷಣೆ ಸಿಕ್ಕಿಲ್ಲ. ಎಷ್ಟು ಜನಕ್ಕೆ ಕೊಟ್ಟರು ಕೂಡ ಅವ್ರು ಏನ್ ಮಾಡ್ತಾ ಇದಾರೆ, ನಾವು ಇವ್ರಿಗೆ ಹಾಕಿದೀವಿ ಎನ್ಕ್ವೈರಿಗೆ, ಅವ್ರಿಗೆ ಹಾಕಿದೀವಿ, ಯಾರು ಎನ್ಕ್ವೈರಿ ಮಾಡಲ್ಲ, ಯಾರು ಏನು ಮಾಡಲ್ಲ. ಆಮೇಲೆ ನಮ್ಮ ಮನೆ ಪಕ್ಕದಲ್ಲೇನೆ ಒಬ್ಬ ಒಂದು ಹುಡುಗಿ ಕರ್ಕೊಂಡ್ಬಂದು ವೇಷವಾಟಿಕೆ ಮಾಡ್ತಿದ್ದ. ನಾನ್ ಬೇಲ್ ಸೆಕ್ಷನ್ ಮಾಡ್ತಿರೋ ಅದನ್ನ ಯಾವ್ದು ಅಟ್ರಾಸಿಟಿ ಕೇಸ್ನ ಇದು 354 A&B ಇದು ನಾನ್ ಬೇಲ್ ಕೇಸ್ ಮಾಡ್ಬಿಟ್ಟು ಅವ್ರ ಮೇಲೆ ಇದನ್ನ ಬೇಲ್ ಸೆಕ್ಷನ್ ಹಾಕ್ತೀರಾ. ಸೆಕ್ಷನ್ ಹಾಕ್ಬಿಟ್ಟು ಅವ್ರಿಗೆ ಬೇಲ್ ಆಗುತ್ತೆ. ಒಬ್ಬ SC ಕ್ಯಾಂಡಿಡೇಟ್ ಏನಿರ್ತಾನ ಅವ್ನ ತಗೊಂಡೋಗಿ ನಾನ್ ಬೇಲ್ ಕೇಸ್ ಹಾಕ್ಬಿಟ್ಟು ಅವ್ನ ತಗೊಂಡೋಗಿ ಸೆಲ್ಲಿ ಬಿಡ್ತೀರಾ, ಡೈರೆಕ್ಟ್ ಆಗಿ ಸೆಲ್ಲಿ ಬಿಡ್ತೀರಾ. ಅವ್ರಿಗೆ ಅಕ್ಸ್ಪೆಕ್ಟಿಂಗ್ ಆಗಕ್ಕೆ ಧೋರಣೆಯರಿಗೆ ಅನುಕೂಲ ಮಾಡ್ಕೊಡ್ತೀರಾ. ಇದರಿಂದ ನೀವೇ ಕಾನೂನ ದುರುಪಯೋಗ ಪಡಿಸ್ಕೊಳ್ತೀರಾ. ಈ ತರ ಯಾಕೆ ಮಾಡ್ತೀರಾ? ಡಿಪಾರ್ಟ್ಮೆಂಟ್ ಅಲ್ಲಿ ಕಾನೂನಲ್ಲಿ ಬೇರೆ ದಾರಿ ಯಾಕೆ ತೋರಿಸ್ಕೊಡ್ತೀರಾ?
ಅವ್ರಿಗೆ ಕರೆಕ್ಟಾಗಿ ಹಾಕೊಂಡು ಸೆಕ್ಷನ್ ನೀವು ಅಟ್ರಾಸಿಟಿ ಸೆಕ್ಷನ್ ಹಾಕಿ ಅವ್ರನ್ನ ನಾನೇ ಮಾಡಿಕೊಡಿ. ಅವಾಗ ನಾವು ದಲಿತರು ಉಳಿತೀವಿ. ಇಲ್ಲಾಂದ್ರೆ ದಲಿತರುಗಳು ನಾವು ಕೋರ್ಟ್ ಕೇಸ್ ಮಾಡ್ಕೊಂಡು ನಾವು ಜೈಲಿಗೆ ಹೋಗ್ತೀವಿ, ಸವರ್ಣೀಯರು ಆಚೆ ಹೊಡಿತಾರೆ. ಈ ಸಮಸ್ಯೆನ ಬಗೆಹರಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಂಡು ನಾನು ಎರಡು ಮಾತು ಕೊಡ್ತೀನಿ. ದಯವಿಟ್ಟು ಅದ್ರ ಬಗ್ಗೆ ಸಾಕಷ್ಟು ಹೈಕೋರ್ಟ್ಸ್ ರೂಲಿಂಗ್ಸ್ ಇದಾವೆ, ಗೈಡ್ಲೈನ್ಸ್ ಇದಾವೆ. ಯಾವ ಬೇಸಿಸ್ ಮೇಲೆ ರೌಡಿ ಶೀಟರ್ನ ತೆರಿಬೇಕು ಅನ್ನೋದಕ್ಕೆ ಸ್ಪಷ್ಟವಾಗಿ ಗೈಡ್ಲೈನ್ ಇದೆ. ದಯವಿಟ್ಟು ಒಂದು ವೇಳೆ ನೋಟಿಸ್ ಕೊಡ್ದಲೆ, ಮನವಿ ಇಲ್ದಲೆ, ಮಾಹಿತಿ ಇಲ್ದಲೆ, ಯಾರ್ದೋ ಒಬ್ಬರು ಒತ್ತಡದಿಂದ ಏನಾದರೂ ರೌಡಿ ಶೀಟರ್ ಓಪನ್ ಮಾಡಿದ್ರೆ ದಯವಿಟ್ಟು ಅದನ್ನ ತಮ್ಮ ಇಲಾಖೆಯಿಂದ ಗೃಹ ಮಂತ್ರಿಗಳ ಗಮನಕ್ಕಾದ್ರೂ ತರಬಹುದು. ಇಲ್ಲ ನಿಮಗೂ ಕೂಡ ಅದಕ್ಕೆ ಅಧಿಕಾರ ಇದೆ ಅಂತ ನಾನು ಭಾವಿಸ್ತೀನಿ. ದಯವಿಟ್ಟು ಅವ್ರನ್ನ ರೌಡಿ ಶೀಟರಿಂದ ಕೈ ಬಿಡಬೇಕು ಅಂತೇಳಿ ನಾನು ತಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ತಾ ಇದ್ದೀನಿ. ಮತ್ತೆ ಲಾಸ್ಟ್ ಟೈಮು ಇದೇ ತರ ಸಮಸ್ಯೆಗಳು, ಸುಮಾರು ಸಮಸ್ಯೆಗಳನ್ನ ನಾನು ಕೂಡ ಬಂದಿದ್ದೆ ಹೇಳಿದೆ. ಧರ್ಮೇಂದ್ರ ಕುಮಾರ್ ಮೀನಾರ್ ಅವರಿದ್ರು. ಬಟ್ ಆ ಸಮಸ್ಯೆಗಳ ಪರಿಹಾರ ಏನಾಯ್ತು ಅಂತ ಇಲ್ಲಿವರೆಗೂ ಗೊತ್ತಿಲ್ಲ. ಸಮಸ್ಯೆಗಳನ್ನ ಕೇಳದಷ್ಟೇ ಅಲ್ಲ, ದಯವಿಟ್ಟು ಅದಕ್ಕೆ ಪರಿಹಾರನೂ ಬೇಕು. ಆ ಪರಿಹಾರ ಆಗಿದ್ದನ್ನ ಹೆಂಗೆ ಸಾಮಾಜಿಕ ಜಾಲತಾಣದಲ್ಲಿ ಯಾರನ್ನಾದ್ರೂ ಹಿಡಿದಾಗ ಆಗ್ತಿದ್ದೀರಾ, ಅದೇ ತರ ಸಾಮಾಜಿಕ ಜಾಲತಾಣದಲ್ಲಿ ಈ ತರ ಕಂಪ್ಲೇಂಟ್ ಬಂದಿತ್ತು, ಇಂಥವ್ರು ಈ ತರ ಕಂಪ್ಲೇಂಟ್ ಕೊಟ್ಟಿದ್ರು, ಅದನ್ನ ಈ ರೀತಿ ಬಗೆಹರಿಸಿದ್ವಿ ಅಂತೇಳಿ ಹಾಕಿದ್ರೆ ಶೆಡ್ಯೂಲ್ ಕ್ಯಾಸ್ಟ್ ಮತ್ತು ಶೆಡ್ಯೂಲ್ ಟ್ರೈಬ್ಸ್ಗೆ ಒಂದು ಧೈರ್ಯ ಬರುತ್ತೆ ಸರ್ ಪೊಲೀಸ್ ಇಲಾಖೆ ಮೇಲೆ. ಮತ್ತು ಅವ್ರಿಗೂ ವೈಯಕ್ತಿಕವಾಗಿ ಏನಾದರೂ ಇದ್ರೆ ನಿಮ್ಮನ್ನ ನಿರ್ಗಳವಾಗಿ ಬಂದು ಮಾತಾಡೋದಕ್ಕೆ ಕೂಡ ಒಂದು ಧೈರ್ಯ ಇರುತ್ತೆ. ದಯವಿಟ್ಟು ಆ ನಿಟ್ಟಿನಲ್ಲಿ ಕೆಲಸ ಆಗಲಿ ಅಂತೇಳಿ ನಾನು ಮನವಿ ಮಾಡ್ತಾ ಇದ್ದೀನಿ. ಮುಖ್ಯವಾಗಿ ಚಿತ್ರದುರ್ಗದಲ್ಲಿ ಇಡೀ ಸಿಟಿಯಲ್ಲಿ 1500 ಸ್ಲಮ್ ಬೋರ್ಡ್ನಿಂದ ಸ್ಯಾಂಕ್ಷನ್ ಆಗಿರೋ ಮನೆಗಳು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಇದೇ ಡಿಸ್ಟಿಕ್ ಅಲ್ಲಿ. ಮತ್ತೆ ಸಿಟಿ ಒಳಗೆ ಮಾತ್ರ ಯಾರು BPL ಕಾರ್ಡ್ ಹೊಂದಿದ್ದಾರೆ, ಯಾರು ಬಡತನ ರೇಖೆಗಿಂತ ಕೆಳಗಿದ್ದಾರೆ, ಯಾರು ಲೇಬರ್ ಕಾರ್ಡ್ಗಳನ್ನು ಇಟ್ಕೊಂಡಿದ್ದಾರೆ, ಯಾರಿಗೆ ಸ್ವಂತ ಮನೆಯಲ್ಲದೆ ಬಳಲ್ತಾ ಇದ್ದಾರೆ ಅವರಿಗೆ ಸ್ವಂತ ಮನೆ ಕಟ್ಕೊಡ್ಬೇಕಂತೇಳಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಒಳಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇಬ್ಬರೂ ಕೂಡ ಪರ್ಸನಲ್ ಮೀಟಿಂಗ್ SP ಸಾಹೇಬರ ಅಧ್ಯಕ್ಷತೆಯಲ್ಲಿ DYSPಗಳ ಅನುಪಸ್ಥಿತಿಯಲ್ಲಿ ಆಗಬೇಕು ಅಂತೇಳಿ ಕಳಕಳೆಯ ಮನವಿ ಸರ್. ಯಾಕಂದ್ರೆ ಇಲ್ಲಿರ್ತಕ್ಕಂಥ 99% ಜನ ಹೋರಾಟಗಾರರೇ ಇದ್ದಾರೆ. ಅದಕ್ಕೋಸ್ಕರ ಅದಾಗಲಿ. ಇದೆಲ್ಲಕ್ಕಿಂತ ಲಾಸ್ಟ್ ಅಂಡ್ ಫೈನಲ್ ಕೊನೆಯ ನನ್ನದೊಂದು ಮನವಿ ಇದೆ. ಇಡೀ ಜಿಲ್ಲೆ ಒಳಗೆ ಅಟ್ರಾಸಿಟಿ ಕೇಸ್ಗಳಲ್ಲಿ ಕನ್ವಿಕ್ಷನ್ ರೇಟು 0.04% ಮಾತ್ರ ಇದೆ. ಇದು ಸ್ವಲ್ಪ ಸೂಕ್ಷ್ಮವಾಗಿ ನಾನು ಅದನ್ನ ಹೇಳೋದಕ್ಕೆ ಆಗೋದಿಲ್ಲ. ನಾನು ಒಂದು ವಿಂಗಲ್ ಇರೋದ್ರಿಂದ ಅದನ್ನ ಪರ್ಟಿಕ್ಯುಲರ್ ಆಗಿ ಇವ್ರು ತಪ್ಪು ಅಂತ ನಾನು ಹೇಳೋಕ್ಕಾಗಲ್ಲ ಸರ್. ದಯವಿಟ್ಟು ಅದನ್ನ ನಾವು ನಿಮ್ಮ ಹಂತದಲ್ಲಿ ಸ್ವಲ್ಪ ಸರ್ಕಾರದ ಗಮನಕ್ಕೆ ತರಬೇಕು. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಸಾಕಷ್ಟು ಹೊಡೆದಿರ್ತಾರೆ ನಮ್ಮ ಸಮುದಾಯದಲ್ಲಿ, ಬಟ್ಟೆ ಬಿಚ್ಚೆಲ್ಲ ಹೊಡೆದಿದ್ದಾರೆ. ಅವ್ರಿಗೆ ಕೂಡ 15 ದಿವಸ ಬೇಲ್ ಸಿಕ್ಕಿದೆ. ಕನಿಷ್ಠ 3 ತಿಂಗಳು ಬೇಲ್ ಸಿಕ್ಕಿಲ್ಲ ಅಂತೇಳಿ ಆಗಿನ ಕಾಲದಲ್ಲಿ ಸ್ವಲ್ಪ ಜನ ಭಯ ಪಡ್ತಾ ಇದ್ರು. ಈಗ ಕೆಲವೊಂದು ಸಂದರ್ಭಗಳಲ್ಲಿ ಸ್ಟೇಷನ್ ಅಲ್ಲೇ ಬೇಲ್ ಕೊಡ್ತಾ ಇದ್ದಾರೆ, ಕೆಲವೊಂದು ಸಂದರ್ಭಗಳಲ್ಲಿ 5 days 10 days ಅಲ್ಲೇ ಬೇಲ್ ಸಿಗ್ತಾ ಇದೆ. ದಯವಿಟ್ಟು ಇದು ಎಲ್ಲಿ ಲೂಪೋಲ್ ಆಗ್ತಾ ಇದೆ ಅದ್ರ ಬಗ್ಗೆ ದಯವಿಟ್ಟು ಗಮನ ಹರಿಸಲಿ. ನನಗೆ ಇಷ್ಟೊಂದು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮೆಲ್ಲರಿಗೂ ಹೊಂದಿಸ್ತಾ, ಹಿರಿಯರಿಗೆಲ್ಲರೂ ಹೊಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್. ಉಪವಿಭಾಗದ ಉಪಾಧೀಕ್ಷಕರಿಗೆ ಹಾಗೂ ನನ್ನ ಹಿರಿಯ ಮತ್ತು ಕಿರಿಯ ಅಧಿಕಾರಿಗಳೇ ಮತ್ತು ಚಿತ್ರದುರ್ಗ ಜಿಲ್ಲೆಯ ನಾಗರಿಕ ಬಂಧುಗಳೇ, ಮೊದಲನೇದಾಗಿ ನನ್ನ ಹೆಸರು ಪರಿಚಯ ಮಾಡಿಕೊಡ್ತೀನಿ. ನನ್ನ ಹೆಸರು ಜಯಪ್ಪ ನಾಯಕ್ ಅಂತ ಹೇಳಿ, ಪೊಲೀಸ್ ಇನ್ಸ್ಪೆಕ್ಟರ್, GCRE ಪೊಲೀಸ್ ಠಾಣೆ ಚಿತ್ರದುರ್ಗ. ಇಲ್ಲಿ ಹೊಸದಾಗಿ ಒಂದು ಪೊಲೀಸ್ ಸ್ಟೇಷನ್ ಓಪನ್ ಆಗಿದೆ. ಇದಕ್ಕಿಂತ ಮುಂಚಿತವಾಗಿ ನಮ್ಮ ರಾಜ್ಯದಲ್ಲಿ 6 ವಲಯಗಳಿಗೆ ವಿಂಗಡಣೆ ಮಾಡಿದ್ರು. ಯಾವ ಅಂದರೆ ಬೆಂಗಳೂರು, ಮೈಸೂರು, ಮಂಗಳೂರಿಗೆ ಸರಿಯಾಗಿ ದೊರೆತಿದ್ದಂತಹ ಅಂತಹ ಅರ್ಜಿಗಳನ್ನು ನಾವು ಮಾತ್ರ ಸ್ವೀಕಾರ ಮಾಡ್ತೀವಿ. ಮತ್ತೆ SC/ST ಜನಾಂಗದವ್ರ ಮೇಲೆ ದೌರ್ಜನ್ಯ ಏನಾದ್ರು ನಡೆದರೆ, ಹೊಡೆದಾಟ, ಕೊಲೆ, ರೇಪು ಇಂತಹ ಕೇಸುಗಳು ಏನಾದ್ರು ಆಯಿತು ಅಂದರೆ ನಿಮ್ಮ ಸ್ಥಳೀಯ ಠಾಣೆಗಳಲ್ಲಿ ಹೋಗಿ ನೀವು ದೂರನ್ನು ನೀಡಬಹುದು. ಅಲ್ಲಿ ಅವರು ದೂರು ನೀಡಿದ ನಂತರ ಅವ್ರು ಮಾಜರ್ ಮಾಡಿ ಮತ್ತೆ ಮೆಡಿಕಲ್ ಏನಾದ್ರು ಅಂತಂದರೆ ಮೆಡಿಕಲ್ ಮಾಡಿ. ಎರಡನೇದಾಗಿ ನಿಧಿಗಳ ಮೀಸಲು ಮತ್ತು ಬಳಕೆಗಳಿಗೆ ಸಂಬಂಧಿಸಿದಂತೆ ಸರ್ಕಾರದ ಆದೇಶಗಳ ಉಲ್ಲಂಘನೆ. ಮೂರನೇದಾಗಿ ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳಲ್ಲಿ ಉಲ್ಲಂಘನೆ. ಮತ್ತೆ 4ನೇದು ಭೂಮಾಳ ಭೂಮಿಗಳಿಂದ ತೆರವುಗೊಳಿಸುವ ಕುರಿತು ನೀಡಲಾದ ಸರ್ಕಾರದ ನಿರ್ದೇಶನಗಳ ಉಲ್ಲಂಘನೆ. 5ನೇದು ನಿವೇಶನಗಳ ಮಂಜೂರಾತಿಗೆ ಸಂಬಂಧಿಸಿದ ನಿಯಮಗಳ ಉಲ್ಲಂಘನೆ. ಮತ್ತೆ 6ನೇದು ಇನಾಮ್ ಭೂಮಿ ಮತ್ತು ಮನೆ ನಿವೇಶನಗಳ ಅಕ್ರಮ ಪರಭಾರೆ. 7ನೇದಾಗಿ ಜಮೀನುದಾರರಿಂದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರನ್ನು ಅಕ್ರಮವಾಗಿ ತೆರವುಗೊಳಿಸುವುದು. 8ನೇದು ಇತರ ಸಮುದಾಯಗಳು ಮತ್ತು ಸರ್ಕಾರಿ ಇಲಾಖೆಗಳಿಂದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರನ್ನು ಅಕ್ರಮವಾಗಿ ತೆರವುಗೊಳಿಸುವುದು. 9ನೇದಾಗಿ ನಕಲಿ ಜಾತಿ ಪ್ರಮಾಣ ಪತ್ರಗಳನ್ನು ಉತ್ಪಾದಿಸುವ ಪ್ರಕರಣಗಳು. 10ನೇದು ಚೀತ ಕಾರ್ಮಿಕ ವ್ಯವಸ್ಥೆ ಸುಗ್ರೀವಾಜ್ಞೆ 1975ರ ಉಲ್ಲಂಘನೆ ಪ್ರಕರಣಗಳು. 11ನೇದು ಕರ್ನಾಟಕ ಸಾಲ ಮನ್ನಾ ಆದೇಶ 1975 ಅಡಿಯ ಪ್ರಕರಣಗಳು. ಮತ್ತೆ 12ನೇದು ಸಮಾಜ ಕಲ್ಯಾಣ ಇಲಾಖೆಗೆ ಸಂಬಂಧಿಸಿದ ಎಲ್ಲಾ ರೀತಿಯ ಅನುದಾನ ದುರ್ಬಳಕೆ ಪ್ರಕರಣಗಳು. 13ನೇದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಸಂವಿಧಾನಾತ್ಮಕವಾಗಿ ಒದಗಿಸಿರುವ ಭದ್ರತೆ ಮತ್ತು ರಕ್ಷಣೆಗೆ ಸಂಬಂಧಿಸಿದ ಎಲ್ಲಾ ಉಲ್ಲಂಘನೆಗಳು. ಕೊನೆಯದಾಗಿ
ಪರಿಶಿಷ್ಟ ಜಾತಿ ಪಂಗಡಗಳ ಹಿತಕ್ಕಾಗಿ ಜಾರಿಗೆ ತರಲಾಗಿರುವ ಯಾವುದೇ ಕಾನೂನು ಅಥವಾ ನಿಯಮಗಳ ಉಲ್ಲಂಘನೆಯ ಎಲ್ಲ ಪ್ರಕಾರಗಳು ಇಂತಹ ಅರ್ಜಿಗಳು ಬಂದರೆ ಮಾತ್ರ ನಾವು ಅರ್ಜಿಗಳನ್ನು ಸ್ವೀಕಾರ ಮಾಡಿ ಅದನ್ನ ನಾವು ತನಿಖೆ ಮಾಡಿ ಮುಂದೆ ನಾವು ಜಿಲ್ಲಾಧಿಕಾರಿಗಳವರೆಗೆ ಸಲ್ಲಿಸ್ತೀವಿ. ಅವರು ಕೂಡ ತನಿಖೆ ಮಾಡಿ ಆಗಿಲ್ಲ, ನಾವು ಅಬ್ಸರ್ವ್ ಮಾಡಿದ್ವಿ. ನೆಕ್ಸ್ಟ್ ಮೀಟಿಂಗ್ ನಾವು ಖಂಡಿತ ಒಂದು ವಾರ ಮುಂಚೆನೆ ಅವ್ರಿಗೆ ಮಾಹಿತಿ ಕೊಟ್ಟು ಒಂದು ಆನ್ಲೈನ್ ಮಾನವರಿ ಮಾಡೋ ಪ್ರಯತ್ನ ಮಾಡ್ತೀವಿ. ಮತ್ತು ಇವತ್ತು ಸಾಕಷ್ಟು ಜನರಲ್ ವಿಚಾರಗಳು ಮಾತಾಡಿದ್ದಾರೆ ತುಂಬ ಜನ. ಯಾವುದು ಸ್ಪೆಸಿಫಿಕ್ ಆಗಿ ಏನು ಕುಂದುಕೊರತೆಗಳಿದೆ ಅದು ತಮ್ಮದೇನಾದ್ರು ರಿಟರ್ನ್ ಅಪ್ಲಿಕೇಶನ್ ಇದ್ದರೆ ನಮಗೆ ಸಬ್ಮಿಟ್ ಮಾಡಿ, ಅದನ್ನು ನಾವು ಅಟೆಂಡ್ ಮಾಡ್ತೀವಿ. ಮತ್ತು ಈ ಜನರಲ್ ಇಶ್ಯೂಸ್ ವಿಚಾರವಾಗಿ ಕೂಡ ನಾವು ಇವನ್ನೆಲ್ಲ ಕೂಡ ಇರುವಂಥ ಕಂಪ್ಲೇಂಟ್ಸ್ ಇದೆ. ಇದು ನಾನಂತೂ ಸೊ ಹೈಕೋರ್ಟ್ ಆರ್ಡರ್ ಬಂದ ನಂತರ ನಾವು ಎಲ್ಲ ರೌಡಿ ಶೀಟ್ಸ್ ಕೂಡ ನೋಟಿಸ್ ಓಪನ್ ಮಾಡ್ತಾ ಇದ್ವಿ. ಪ್ರೀವಿಯಸ್ಲಿ ಏನು ರೌಡಿ ಶೀಟ್ಸ್ ಆಲ್ರೆಡಿ ಓಪನ್ ಆಗಿದೆ, ಅದು ಅದನ್ನು ನಾವು ರಿವ್ಯೂ ಮಾಡ್ತಾ ಇದ್ವಿ ರೆಗ್ಯುಲರ್. ತುಂಬ ಸೀರಿಯಸ್ ಆಗಿ ತಗೋತೀನಿ ಇದನ್ನು. ಯಾವುದೇ ಮುಲಾಜು ಇಲ್ಲದೆ ನಾವು ಅರೆಸ್ಟ್ ಮಾಡ್ತೀವಿ ಅವ್ರನ್ನ. ಬಟ್ ನಮಗೆ ಸ್ಪೆಸಿಫಿಕ್ ಕಂಪ್ಲೇಂಟ್ಸ್ ಬರ್ತಾ ಇಲ್ಲ ಸ್ಟೇಷನ್ಗೆ. ಈ ಥರ ಮೀಟಿಂಗಲ್ಲಾದಾಗ ಈ ಥರ ಇದೆ ಅಂತ ಹೇಳ್ತಾರೆ. ಬಟ್ ಗ್ರಾಮದೊಳಗಡೆ ಒಂದು ಏನಾದರೂ ಒಂದು ಇನ್ಫಾರ್ಮಲ್ ಅರೇಂಜ್ಮೆಂಟ್ ಇರುತ್ತೆ, ಒಂದು ಅಡ್ಜಸ್ಟ್ ಆಗಿ ಹೋಗ್ತಾರೆ. ಅಲ್ಲಿ ಸಮಸ್ಯೆ ಇದೆ, ಬಟ್ ಆದರೂ ಕೂಡ ಮುಂದಕ್ಕೆ ಬರಲ್ಲ. ಸೊ ಇದು ನಮ್ಮ ಗಮನಕ್ಕೆ ಬಂದರೆ ಖಂಡಿತ ನಾವು ಕೇಸಸ್ ಮಾಡ್ತೀವಿ. ಬಟ್ ನೀವು ಕೂಡ ಇಷ್ಟೆಲ್ಲ ಆರ್ಗನೈಸೇಷನ್ಸ್ ಇದ್ದೀರಿ, ಸೊ ನೀವು ಅವ್ರಿಗೆ ಸಪೋರ್ಟ್ ಕೊಟ್ಟು ಅವ್ರನ್ನ ಕರ್ಕೊಂಡು ಬಂದು ಕಂಪ್ಲೇಂಟ್ಸ್ ಕೊಡಿಸ್ಬೇಕು. ನಾವು ಖಂಡಿತ ಇವನ್ನ ಎಲ್ಲ ಇದು ಯಾವುದೇ ಕಾರಣಕ್ಕೂ ಟಾಲರೇಟ್ ಮಾಡುವಂಥ ವಿಚಾರ ಅಲ್ಲ. ಎಸ್ಪೆಷಲಿ ನಮ್ಮ ಪೊಲೀಸ್ ಇಲಾಖೆಗೆ ಇಷ್ಟು ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆಗಿದೆ ಮತ್ತು ಈ ಥರ ಘಟನೆಗಳು ನಡ್ತಾ ಇದೆ ಅಂದರೆ ನಮಗೂ ಒಂದು ಥರ ತುಂಬ ಎಂಕರೇಜಿಂಗ್ ಅನಿಸುತ್ತೆ. ನಾವು ಡಿಪಾರ್ಟ್ಮೆಂಟ್ ಇದ್ದೀವಿ, ಇದೊಂದು ಸಾರ್ವಜನಿಕರ ಹಕ್ಕುಗಳ ರಕ್ಷಣೆ ಮಾಡೋ ಬಾಧ್ಯತೆ ಇದೆ ನಮಗೆ. ಆದರೂ ಕೂಡ ನಮ್ಮ ಜೀವನದಲ್ಲಿ ಇಂಥ ಘಟನೆಗಳಾಗ್ತಾ ಇದೆ ಅಂದರೆ ಅದು ನಮಗೂ ಕೂಡ ಮುಜುಗರ. ಇದನ್ನು ನಾವು ಯಾವುದೇ ಕಾರಣಕ್ಕೂ